ನಾಗನಾಯಕನಹಳ್ಳಿ ಗ್ರಾಮದಲ್ಲಿ ಪುರಾತನ ವರ್ಷದ ದೇವಸ್ಥಾನ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಹಾಗೂ ಶಿಲಾ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಶುಕ್ರವಾರ ದಿನ ಹಾಗೂ ಶನಿವಾರ ದಿನ ವಿಶೇಷ ಪೂಜಾ ಕಾರ್ಯಕ್ರಮಗಳು ಹಮ್ಮಿಕೊಂಡು ಈ ದಿನ ಭಾನುವಾರ ಪ್ರತಿಷ್ಠಾಪನಾ ಕಾರ್ಯಕ್ರಮ ಗೌರವಾನ್ವಿತ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಶ್ರೀ ವೀರಾಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಹಾಗೂ ನಾಗನಾಯಕನಹಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಸಮಸ್ತ ಭಕ್ತಾದಿಗಳು ಊರಿನ ಹಿರಿಯರು ಮುಖಂಡರು ಯುವಕರು ಎಲ್ಲರ ವಿಶ್ವಾಸ ಪಡೆದು ಸಹಭಾಗಿತ್ವದಲ್ಲಿ ಈ ದಿನ ವೀರಾಂಜನೇಯ ಸ್ವಾಮಿ ಪ್ರತಿಷ್ಠಾ ಕಾರ್ಯಕ್ರಮ ಯಶಸ್ವಿಗೊಳಿಸಿದೆವು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಊರಿನ ಹಿರಿಯರು ಕೃಷ್ಣಪ್ಪರವರು ಮಾತನಾಡಿ, ವೀರಾಂಜನೇಯ ಸ್ವಾಮಿ ಪ್ರತಿಷ್ಠಾಪನಾ ಎಲ್ಲರ ಸಹಕಾರದಿಂದ ಹಾಗೂ ದೇವಸ್ಥಾನಕ್ಕೆ ದಾನಿಗಳ ಸಹಭಾಗಿತ್ವದಲ್ಲಿ ಒಗ್ಗಟ್ಟಿನಿಂದ ದೇವರ ಕೆಲಸಗಳ ಎಲ್ಲಾ ಭಕ್ತರ ಲೋಕ ಕಲ್ಯಾಣಕ್ಕಾಗಿ ವೇದ ಪಂಡಿತರ ಜನರ ಆಶೀರ್ವಾದಕ್ಕೆ ಹೋಮಗಳು ಬಹಳ ವಿಜೃಂಭಣೆಯಿಂದ ನೆರವೇರಿಸಿ ಈ ದೇವಸ್ಥಾನ ಪುರಾತನ ಕಾಲದ ಒಂದು ಪವಾಡ ಮಹಿಮೆ ಇದೆ. ಅದನ್ನು ತಿಳಿದವರಿಗೆ ಗೊತ್ತು. ಭಕ್ತರ ಬೇಕಾದ ಕೋರಿಕೆಗಳ ಪ್ರತಿಫಲ ಸಿಗಲಿದೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ವೆಂಕಟರಮಣಪ್ಪ ರವರು ಮಾತನಾಡಿ, ನಮ್ಮ ಗ್ರಾಮದ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಪ್ರಾಚೀನ ಕಾಲದ ಈ ದೇವಸ್ಥಾನದ ಮಹಿಮೆ ಅರ್ಚಕರ ಪ್ರೇರಣೆಯಿಂದ ಊರಿನ ಗ್ರಾಮದ ವೀರಾಂಜನೇಯ ಸೇವಾ ಟ್ರಸ್ಟ್ ಪ್ರಾರಂಭಿಸಿ ಎಲ್ಲಾ ಗಣ್ಯರೇ ಪ್ರೇರಣೆ ಈ ದೇವಸ್ಥಾನ ಈ ದಿನ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬಹಳ ಶಾಶ್ವತವಾದ ಕಟ್ಟಡ. ಪ್ರತಿದಿನ ದೇವಸ್ಥಾನ ಪೂಜೆಗೆ ಭಗವಂತನ ಪ್ರೇರಣೆಯಿಂದ ಕೋರಿಕೆಗಳು ನೆರವೇರಿಸಲಿದೆ. 3 ದಿನಗಳ ಪ್ರತಿಷ್ಠೆಯ ವಿಶೇಷತೆ ಕಾರ್ಯಕ್ರಮ, ಹೋಮಗಳು, ವಿವಿಧ ರೀತಿಯ ಪೂಜಾ ಕಾರ್ಯಕ್ರಮ ಭಾಗವಹಿಸಿ ಅರ್ಚಕರು ಹೇಳಿದ ಮಾತಿಗೆ ಈ ದಿನ ನೆರವೇರಿಸಿದೆ. ಎಲ್ಲ ಭಕ್ತಾದಿಗಳಿಗೂ ಪ್ರತಿಫಲ ಸಿಗಲಿ. ಈ ದೇವಾಲಯ ಪ್ರತಿರಕ್ಷಣಕ್ಕಾಗಿ ಒಗ್ಗಟ್ಟಿನಿಂದ ಕಾರ್ಯರೂಪಕ್ಕೆ ತರುತ್ತೇವೆ. ಬಂದಿರುವ ಎಲ್ಲಾ ಭಕ್ತಾದಿಗಳಿಗೂ ಪ್ರಸಾದ ವಿನಿಯೋಗ, ಊಟದ ವ್ಯವಸ್ಥೆ ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಅರ್ಚಕರು ಅಚ್ಯುತಾನಂದ ಟಿಎಲ್ ಸ್ವಾಮಿ, ಪ್ರಧಾನ ಅರ್ಚಕರು ವಿದ್ವಾನ್ ಡಾಕ್ಟರ್ ಅರುಣಾಚಾರ್ ಹಾಗೂ ವಿಶೇಷತೆ ಪ್ರತಿದಿನ ವೇದ ಪಾರಾಯಣ, ನವಗ್ರಹ ಜಪ, ವಿಷ್ಣು ಸಹಸ್ರನಾಮ ಪಾರಾಯಣ, ಸುಂದರಕಾಂಡ ಪಾರಾಯಣ, ರಾಮತಾರಕ ಜಪಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತದೆ ಎಂಬುದಾಗಿ ಸೇವಾ ಟ್ರಸ್ಟ್ ವತಿಯಿಂದ ತಿಳಿಸಿದರು. ಹಾಗೂ ಬಂದಿರುವ ಈ ಕಾರ್ಯಕ್ರಮದ ಎಲ್ಲಾ ಭಕ್ತಾದಿಗಳಿಗೂ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಮಂಡಳಿ ವತಿಯಿಂದ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಈ ಗ್ರಾಮದ ನಿವಾಸಿ. ಇಲ್ಲಿ ನಾಗನಾಯಕನಹಳ್ಳಿ ಗ್ರಾಮದಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಬಹಳ ಪ್ರಾಚೀನವಾಗಿದ್ದು ಇದು ಮುಜರಾಯಿ ದೇವಸ್ಥಾನ ಆಗಿತ್ತು. ಇದು ಇತ್ತೀಚೆಗೆ ಶಿಥಿಲಾವಸ್ಥೆಯಲ್ಲಿದ್ದರಿಂದ ನಮ್ಮ ಅರ್ಚಕರಾಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ಅವರು ಈ ದೇವಸ್ಥಾನವನ್ನು ಹೊಸದಾಗಿ ಕಟ್ಟಬೇಕು, ನೀವೆಲ್ಲ ಗ್ರಾಮಸ್ಥರು ಒಂದುಗೂಡಿ ಕಟ್ಟಬೇಕು ಅಂತ ಹೇಳಿದ್ರು. ಅವರ ಪ್ರೇರಣೆಯಂತೆ ನಮ್ಮ ಆಂಜನೇಯ ಸ್ವಾಮಿಯ ಕೃಪೆಯಂತೆ ನಾವು ಗ್ರಾಮಸ್ಥರೆಲ್ಲ ಸೇರಿ ಒಂದು ವೀರಾಂಜನೇಯ ಸೇವಾ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಅನ್ನು ಮಾಡಿಕೊಂಡು ಆ ಗ್ರಾಮಸ್ಥರು ಎಲ್ಲ ಒಗ್ಗಟ್ಟಾಗಿ ಸುತ್ತಮುತ್ತಲಿನ ಭಕ್ತಾದಿಗಳು ಎಲ್ಲರೂ ಕೂಡ ಒಂದು ಸಂಘಟಿತರಾಗಿ ದಾನಿಗಳಿಂದ ಅಂದ್ರೆ ಮುದುವಾಡಿ ಶ್ರೀನಿವಾಸ, ದಿವಂಗತ ಶ್ರೀನಿವಾಸ್ ಅವರ ಒಂದು ಬಹು ಕೊಡುಗೆ, ಅದೇ ರೀತಿ ಎನ್ ಜಿ ಬೇಟಪ್ಪನವರು ಅವರ ಒಂದು ಪ್ರೇರಣೆಯಿಂದ ಮಾರ್ಗದರ್ಶನದಲ್ಲಿ ನಮ್ಮ ಗ್ರಾಮಸ್ಥರು ಎಲ್ಲ ಒಟ್ಟಿಗೆ ದೇವಸ್ಥಾನವನ್ನು ಪ್ರಾರಂಭ ಮಾಡಲು ಪ್ರಯತ್ನಿಸುತ್ತೇವೆ. ಅಯೋಧ್ಯೆಯಲ್ಲಿ ಯಾವಾಗ ಭೂಮಿ ಪೂಜೆ ನಡೆದಿರ್ತದೋ ನಮ್ಮ ಹಳ್ಳಿಯಲ್ಲಿ ನಾಗನಾಯಕನಹಳ್ಳಿಯಲ್ಲೂ ಕೂಡ ಅದೇ ದಿನ ಭೂಮಿ ಪೂಜೆಯನ್ನು ಮಾಡಿ ನಾವು ಬಹಳ ಶಾಶ್ವತವಾಗಿರ್ತಕ್ಕಂಥ ಕಟ್ಟಡ. ಯಾಕೆಂದ್ರೆ ಇದು ಐತಿಹ್ಯವಾಗಿರ್ತಕ್ಕಂಥ ಸ್ಥಳ. ಇಲ್ಲಿ ಪವಾಡಗಳು ಕೂಡ ನಡೀತದೆ. ಪ್ರತಿ ಪೂಜೆಗೂ ಕೂಡ ಆಂಜನೇಯನೇ ವಾನರ ರೂಪದಲ್ಲಿ ಬಂದು ಆಶೀರ್ವಾದ ಮಾಡ್ತಾನೆ. ಇದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಇಷ್ಟೊಂದು ಸತ್ಯ ಭಕ್ತರು ತಮ್ಮ ಮನಸ್ಪೂರ್ವಕವಾಗಿ ಕೋರ್ಕೊಂಡ್ರೆ ಅವರ ಇಷ್ಟಾರ್ಥಗಳು ಪ್ರಾಪ್ತಿ ಆಗ್ತವೆ. ಇದರಲ್ಲಿ ಎರಡು ಮಾತಿಲ್ಲ. ಎಲ್ಲಾ ಭಕ್ತರಿಗೂ ಇದರ ಅರಿವಾಗಿದೆ. ಆದ್ರಿಂದ ಎಲ್ಲರೂ ಕೂಡ ತಮ್ಮ ದಾನಗಳಿಂದ, ತಮ್ಮ ಕೊಡುಗೆಗಳಿಂದ ಈ ದೇವಸ್ಥಾನವನ್ನು ಕಟ್ಟೋದಕ್ಕೆ ತುಂಬಾ ಸಹಾಯ ಮಾಡಿ ಈ 3 ದಿನಗಳಿಂದ ನಾವು ಇಲ್ಲಿ ಪ್ರತಿಷ್ಠಾಪನಾ ಕಾರ್ಯವನ್ನ ಮಾಡಿರ್ತೇವೆ. ಇದಕ್ಕೆ ಅರ್ಚಕರು, ಪಂಡಿತ ಪಾಮರರು ಕೂಡ ಯಜ್ಞಗಳ ಮುಖಾಂತರ
ಒಳ್ಳೆ ಅದ್ಭುತವಾಗಿ ನಾವು ವೀರಾಂಜನೇಯ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿ ಊರಿನ ಜನ ಎಲ್ಲ ಕೂಡ ಒಟ್ಟಿಗೆ ಸಂಭ್ರಮದಿಂದ ಸುತ್ತಮುತ್ತ ಹಳ್ಳಿಗಳ ಭಕ್ತಾದಿಗಳು ಕೂಡ ಸಂಭ್ರಮದಿಂದ ಬಹಳ ಗುಂಪಾಗಿ ಬಂದು ಭಗವಂತನ ಕೃಪೆಯನ್ನ ಕೊಡ್ತಾ ಇದ್ದಾರೆ. ಈಗ ಇಲ್ಲ, ಅದು ನಮ್ಗೊಂದು ನೋವಿನ ಸಂಗತಿ. ಅವರ ಒಂದು ಕನಸಿನ ಕೂಸೆ ಈ ದೇವಸ್ಥಾನ. ಈಗ ಅವರ ಮಗರಾಗಿರ್ತಕ್ಕಂಥ ಶ್ರೀ ಅಚ್ಯುತ್ ಅವರು ನಮಗೆ ಅರ್ಚಕರಾಗಿ ಮುಂದುವರಿತಾರೆ. ಅವರು ಕೂಡ ಈ ಜನರ ಒಂದು ಆಶೋತ್ತರಗಳನ್ನು ಈಡೇರಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಕೂಡ ಆಶೀರ್ವಚನವನ್ನ ಮತ್ತು ಪೂಜೆ ಪುನಸ್ಕಾರಗಳನ್ನ ಬಹು ನಿಷ್ಠೆಯಿಂದ ಮಾಡ್ಕೊಡ್ತಾ ಇರ್ತಾರೆ. ಬಂದ ಭಕ್ತಾದಿಗಳಿಗೆ ತಮ್ಮ ಇಷ್ಟಾರ್ಥಿಗಳು ಸಿದ್ಧಿಸ್ತಾ ಇದ್ದಾವೆ ಅನ್ನೋದು ನಮ್ಮ ಗ್ರಾಮಸ್ಥರು ಎಲ್ಲರಿಗೂ ಕೂಡ ನಮ್ಗೆ ಹೆಮ್ಮೆಯ ಸಂಗತಿ. ನಮ್ಮ ಭಗವಂತ, ನಮ್ಮ ವೀರಾಂಜನೇಯ, ನಮ್ಮೂರಿನ ಜನರ ಒಂದು ಆಸ್ಮಿತೆ, ನಮ್ಮ ಒಂದು ಪ್ರತಿಷ್ಠೆಯ ಪ್ರಶ್ನೆ, ನಮ್ಮ ಪ್ರಾಣ. ಈ ದೇವಾಲಯದ ಪ್ರತಿ ರಕ್ಷಣೆಗಾಗಿ ನಾವು ಈ ದೇವಸ್ಥಾನದ ಕಾರ್ಯಕ್ರಮಗಳು ನೆರವೇರಿಸೋದಕ್ಕೆ ನಾವು ಮನಸ್ಪೂರ್ವಕವಾಗಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಈಗಲೂ ಮಾಡ್ತಾ ಇದ್ದೀವಿ, ಮುಂದೇನು ಮಾಡ್ತೀವಿ ಅಂತಕ್ಕಂಥ ಸಂಕಲ್ಪವನ್ನು ಮಾಡಿದ್ದೇವೆ. ಅದಕ್ಕೆ ಎಲ್ಲ ಭಕ್ತಾದಿಗಳ ಆಶೀರ್ವಾದ ಬೇಕು, ಜನರ ಮತ್ತು ಕೊಡುಗೆ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅಂತ ನಾವೆಲ್ಲ ಕೂಡ ಆಶಿಸ್ತಾ ಇದ್ದೀವಿ. ನಮ್ಮ ಗ್ರಾಮದಲ್ಲಿ ಈ ದಿನ ವಿಶೇಷತೆ ಒಂದು ಪ್ರತಿಷ್ಠೆ ಪ್ರಯುಕ್ತ ಎಲ್ಲ ಜನರ ಒಂದು ಕೋರಿಕೆಗಳ ನೆರವೇರಿಸುವ ಒಂದು ದೇವರ ದರ್ಶನ, ಈ ಒಂದು ಪ್ರತಿಷ್ಠೆಯ ದಿನ ವಿಶೇಷತೆ. ಪ್ರತಿ ದಿನಗಳಲ್ಲಿ ಈ ಒಂದು ದೇವರ ಒಂದು ಮಹಿಮೆ ಅವಾರ ಇದೆ ಅನ್ನೋ ಒಂದು ನಂಬಿಕೆ ಇದೆ. ಹೌದೌದು. ಈ ದೇವಸ್ಥಾನ ನಾವು ಒಂದು ಹೇಳ್ಬೇಕು ಅಂದ್ರೆ ಪಾಯ ಹಾಕಿದಾಗಿಂದ ಪ್ರತಿ ಪೂಜೆಯ ದಿವಸನೂ ಕೂಡ ಸಾಕ್ಷಾತ್ ಭಗವಂತನೇ ಅಂದ್ರೆ ವೀರಾಂಜನೇಯನೇ ವಾನರ ರೂಪದಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಕ್ಕಂಥದ್ದು. ಇದು ನಾವು ಹೇಳಿದ್ರೆ ನಂಬೋದಕ್ಕೂ ಕೂಡ ಆಗಲ್ಲ, ಪ್ರತ್ಯಕ್ಷವಾಗಿ ಕಂಡವರಿಗೆ ಇದು ಗೊತ್ತಾಗೋದು. ಮತ್ತೆ ಭಗವಂತನ ಒಂದು ಪ್ರಾರ್ಥನೆಯನ್ನು ಮಾಡಿ ಇಲ್ಲಿ ಪೂಜೆ ಸಲ್ಲಿಸಿದ್ರೆ ಅವ್ರ ಇಷ್ಟಾರ್ಥಗಳು ಖಂಡಿತವಾಗಿ ಕೂಡ ಸಿದ್ಧಿಸ್ತವೆ ಅಂತ ಪ್ರತಿಯೊಬ್ಬರು ಇಲ್ಲಿ ಪೂಜೆ ಮಾಡಿ ಇಲ್ಲಿ ಮನಸ್ಪೂರ್ವಕವಾಗಿ ಪೂಜೆ ಮಾಡಿದ್ರೆ ಅವ್ರಿಗೆ ಸಾಕಷ್ಟು ಒಳ್ಳೆಯದಾಗಿದೆ ಅಂತ ಎಲ್ಲ ಹೇಳ್ಕೊಳ್ತಾ ಇದ್ದಾರೆ. ಅದೆಲ್ಲ ಭಗವಂತನ ಒಂದು ಪವಾಡ. ಈ ಕಲಿಯುಗದಲ್ಲಿ ಈಗಲೂ ಕೂಡ ಇಷ್ಟೊಂದು ದೇವರು ಇದ್ದಾರೆ. ಆಂಜನೇಯ ಈಗಲೂ ಕೂಡ ಚಿರಂಜೀವಿಯಾಗಿ ನಮ್ಮೂರಿನಲ್ಲಿ ಇಡೀ ವಿಶ್ವದಲ್ಲಿ ಇದ್ದಾನೆ ಅನ್ನೋದಕ್ಕೆ ಸಾಕ್ಷಾತ್ ಸಾಕ್ಷಿನೇ ಈ ನಾಗನಾಯಕನಹಳ್ಳಿ ಗ್ರಾಮದ ವೀರಾಂಜನೇಯ ಸ್ವಾಮಿ ದೇವಸ್ಥಾನ.
ज्ञान गुण सागर जय कपीसति लोक उजागर जय हनुमान ज्ञान गुण सागर जय कपीसति लोक उजागर रामदूत अतुलित बल धामा अंजनी पुत्र पवन सुत नामा महावीर विक्रम बजरंग ज्ञान गुण सागर